ಸೊ ಹೇಗೆ ಈ ವಿಡಿಯೋದಲ್ಲಿ ನಾವು ಬ್ಯಾಂಕ್ ನಿಫ್ಟಿ ಹಾಗೂ ನಿಫ್ಟಿ 50 ಇಂಡೆಕ್ಸ್ ಅನಾಲಿಸಿಸ್ ಮಾಡೋಣ. ಸೊ ನೀವು ನೋಡಬಹುದು ಇದು ಬ್ಯಾಂಕ್ ನಿಫ್ಟಿಯಲ್ಲಿ ನೆಗೆಟಿವ್ ಕ್ಲೋಸಿಂಗ್ ನೋಡಕ್ಕೆ ಸಿಕ್ಕಿದೆ, ಅರೌಂಡ್ 216 ಪಾಯಿಂಟ್ ನೆಗೆಟಿವ್ ಕ್ಲೋಸಿಂಗ್ ಸಿಕ್ಕಿದೆ. ಸೊ ಬನ್ನಿ ಅಪ್ಕಮಿಂಗ್ ವೀಕ್ಗೆ ಬ್ಯಾಂಕ್ ನಿಫ್ಟಿದು ಹಾಗೂ ನಿಫ್ಟಿ 50 ಅನಾಲಿಸಿಸ್ ಮಾಡೋಣ. ಸೊ ಏಂಜಲ್ ಒನ್ ಲಾಗಿನ್ ಆಗಿದ ತಕ್ಷಣ ಏನು ಮಾಡಿ, ಸ್ವಲ್ಪ ಕೆಳಗೆ ಸ್ಕ್ರಾಲ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಇನ್ಸ್ಟಾ ಟ್ರೇಡ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ಸ್ಟಾ ಟ್ರೇಡ್ ಚಾರ್ಟ್ ಅಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ನೀವು ನೋಡಬಹುದು ಇವಾಗ ನಿಮ್ಮ ಕಣ್ಣು ಮುಂದೆ ನಿಫ್ಟಿ 50 ಚಾರ್ಟ್ ಕಾಣಿಸಿದೆ. ಸೊ ಇವತ್ತು ನೀವು ನೋಡಬಹುದು ನಿಫ್ಟಿ 50 ಏನಾಗಿದೆ, ಈ ರೇಂಜ್ ಅಲ್ಲೇ ಟ್ರೇಡ್ ಮಾಡಿದೆ. ಇವೆರಡು ರೇಂಜ್ ಅಲ್ಲೇ ಸಪೋರ್ಟ್ ರೆಸಿಸ್ಟೆನ್ಸ್ ತಗೊಂಡು ಮತ್ತೆ ಈ ರೇಂಜ್ ಅಲ್ಲೇ ಟ್ರೇಡ್ ಮಾಡಿದೆ. ಸೊ ನಾನು ನಿನ್ನೆ ಈ ಲೆವೆಲ್ನ ಕೊಟ್ಟಿದ್ದೆ. ಸೊ ಈ ಲೆವೆಲ್ನ ರೆಸ್ಪೆಕ್ಟ್ ಮಾಡಿ ನಿಫ್ಟಿ 50 ಏನು ಮಾಡಿದೆ, ಈ ರೇಂಜ್ ಅಲ್ಲಿ ಟ್ರೇಡ್ ಮಾಡಿದೆ. ಸೊ ಬನ್ನಿ ಅಪ್ಕಮಿಂಗ್ ವೀಕ್ಗೆ ನಿಮಗೆ ಯಾವುದು ಇಂಪಾರ್ಟೆಂಟ್ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ ಅಂತ ನೋಡೋಣ. ಸೊ ಇವತ್ತು ನಿಫ್ಟಿ 50 ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 21,728 ಕ್ಲೋಸ್ ಆಗಿದೆ. ಸೊ ನಿಫ್ಟಿ 50ಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವು ಎಲ್ಲಿ ನೋಡ್ತೀರಾ ಅಂದರೆ 21,679 ನಿಫ್ಟಿ 50ಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ತೀರಾ. ಸೊ ನೀವು ನೋಡ್ಬೋದು 1 ಸತಿ 2 ಸತಿ ಹಾಗೂ 3 ಸತಿ ಏನಿದೆ ಪ್ರೈಸ್ ಇಲ್ಲಿಂದ ಸಪೋರ್ಟ್ ತೊಗೊಂಡಿದೆ. ಸೊ ಆ ಕಾರಣದಿಂದ ಮಾರ್ಕೆಟ್ ಏನಾದರೂ ಈ ಲೆವೆಲಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಿದ್ರೆ 21,679 ಏನಿದೆ ಒಂದು ಒಳ್ಳೆಯ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಅದು ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50ನ ಅರೌಂಡ್ 21,600 ಏನಿದೆ ಒಂದು ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ತೊಗೊಳ್ಳೋದು ನೋಡ್ಬೋದು. ಸೊ ಅದೇನಾಗಿರುತ್ತೆ, ನಿಫ್ಟಿ 50ಯ ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಅದು ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50ನ ಅರೌಂಡ್ 21,500 ಒಂದು ಮೂರನೇ ಇಂಪಾರ್ಟೆಂಟ್ ಸಪೋರ್ಟ್ ತೊಗೊಳ್ಳೋದು ಸಹ ನೋಡ್ಬೋದು. ಸೊ 21,500 ಏನಿದೆ ಅದೊಂದು ಇಂಪಾರ್ಟೆಂಟ್ ಸೈಕಾಲಜಿಕಲ್ ನಂಬರ್ ಆಗಿರುತ್ತೆ. ಸೊ ಅಕಸ್ಮಾತ್ ಪ್ರೈಸ್ ಏನಾದರೂ ಇಲ್ಲಿ ಬಂದರೂ ಸಹ ಸೊ ಇಲ್ಲಿಂದ ಒಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂಡು ಪ್ರೈಸ್ ರಿವರ್ಸಲ್ ಆಗೋ ಸಾಧ್ಯತೆ ಸಹ ನೀವು ನೋಡ್ಬೋದು. ಸೊ ಇದು ನಿಮ್ಮ ನಿಫ್ಟಿ 50 ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಗಳು. ಸೊ ಅಕಸ್ಮಾತ್ ನಿಫ್ಟಿ 50 ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ತುಂಬಾ ನೆಗೆಟಿವ್ ರ್ಯಾಲಿ ನೋಡೋ ಸಿಕ್ಕಿದ್ರೆ ನೀವು ನಿಫ್ಟಿ 50ನ ಅರೌಂಡ್ 21,400 ಸಹ ನೋಡೋ ಸಾಧ್ಯತೆ ಇರುತ್ತೆ. ಸೊ ಇದಾಯ್ತು ನಿಮ್ಮ ನಿಫ್ಟಿ 50ಯ ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಗಳು. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡ್ತಿದ್ರೆ ನಿಫ್ಟಿ 50ಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಯಾವುದಂದ್ರೆ 21,757 ಏನಾಗಿರುತ್ತೆ ನಿಫ್ಟಿ 50ಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ನೀವು ನೋಡಬಹುದು ನಿಫ್ಟಿ 50ಯಲ್ಲಿ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಟ್ ಆಗಿದೆ. ಸೊ ಆ ಕಾರಣದಿಂದ ಇದೇನಾಗಿರುತ್ತೆ 21,757 ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಅದು ಸಹ ಬ್ರೇಕ್ ಆದರೆ ನೀವು ನಿಫ್ಟಿ 50ನ ಅರೌಂಡ್ 21,800 ಏನಿದೆ ಅಲ್ಲಿ ಒಂದು ಎರಡನೇ ರಿಜೆಕ್ಷನ್ ತೊಗೊಳ್ಳೋದು ಸಹ ನೋಡ್ಬೋದು. ಇದು ಸಹ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಲೆವೆಲ್ ಆಗಿರುತ್ತೆ. ಸೊ ಇದು ನಿಮ್ಮ ನಿಫ್ಟಿ 50 ಎರಡು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಅದೇ ಅಕಸ್ಮಾತ್ ನಿಫ್ಟಿ 50 ಏನಾದರೂ ಈ ಲೆವೆಲ್ ಎರಡನ್ನೂ ಬ್ರೇಕ್ ಮಾಡಿ ಗ್ಯಾಪ್ ಅಪ್ ಓಪನಿಂಗ್ ಆದರೆ ನಿಫ್ಟಿ 50 ಎಲ್ಲಿ ತನಕ ಹೋಗೋ ಸಾಧ್ಯತೆ ಇದೆ ಅಂದರೆ 21,900 ತನಕ ಹೋಗೋ ಸಾಧ್ಯತೆ ಇದೆ. ಸೊ ಸಾಕಷ್ಟು ಜನ 21,900 ಲೆವೆಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಅಲ್ಲೂ ಆದರೆ ನಿಮಗೆ ಅದೊಂದು ಸಹ ಸೈಕಾಲಜಿಕಲ್ ನಂಬರ್ ಥರ ಆ್ಯಕ್ಟ್ ಮಾಡ್ಬೋದು. ಸೊ ಅಲ್ಲಿಂದ ನಿಮ್ಮೊಂದು ರಿಜೆಕ್ಷನ್ ಸಹ ನೋಡೋಕೆ ಸಿಗ್ಬೋದು. ಸೊ ಇದು ನಿಮ್ಮ ನಿಫ್ಟಿ 50ಯ ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಆಗೋ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಅದೇ ಬನ್ನಿ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿ ಸ್ವಿಚ್ ಆಗೋಕ್ಕೆ ಇಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಆಪ್ಷನ್ ಕಾಣಿಸಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ಲ್ಯಾಂಡ್ ಆಗ್ತೀರಾ. ಸೊ ನೀವು ನೋಡ್ಬೋದು ಇವತ್ತು ಬ್ಯಾಂಕ್ ನಿಫ್ಟಿ ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 48,268 ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೀವು ಎಲ್ಲಿ ನೋಡ್ತೀರಾ ಅಂದರೆ 48,200 48,171 ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ನೋಡ್ತೀರಾ. ಸೊ ಬ್ಯಾಂಕ್ ನಿಫ್ಟಿ ಏನಾದರೂ ಈ ಲೆವೆಲ್ಗಳಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಿದ್ರೆ ಈ ಸಪೋರ್ಟ್ ಏನಿದೆ 48,171 ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಅದೇನಾದ್ರು ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ನೆಕ್ಸ್ಟ್ ಎಲ್ಲಿ ಸಪೋರ್ಟ್ ತೊಗೊಳ್ಳೋದು ನೋಡ್ಬೋದು ಅಂದರೆ 48,000 ಏನಿದೆ ಬ್ಯಾಂಕ್ ನಿಫ್ಟಿಯ ಎರಡನೇ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ನೋಡ್ತೀರಾ. ಸೊ 48,000 ಒಂದು ಸೈಕಾಲಜಿಕಲ್ ನಂಬರ್ ಆಗಿರುತ್ತೆ. ಸೊ ಅಲ್ಲೂ ಸಹ ಬಂದರೆ ನಿಮಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ನೋಡೋಕೆ ಸಿಗ್ಬೋದು. ಸೊ ಅದು ಸಹ ಬ್ರೇಕ್ ಆದರೆ ಬ್ಯಾಂಕ್ ನಿಫ್ಟಿನ ಅರೌಂಡ್ 47,212 ಒಂದು ಮೂರನೇ ಸಪೋರ್ಟ್ ತೊಗೊಳ್ಳೋದು ಸಹ ನೋಡ್ತೀರಾ. ಸೊ ಇದು ನಿಮ್ಮ ಬ್ಯಾಂಕ್ ನಿಫ್ಟಿಯ ಮೂರು ಸಪೋರ್ಟ್ ಆಗಿರುತ್ತೆ. ಸೊ ಅಕಸ್ಮಾತ್ ಆಗಿ ಬ್ಯಾಂಕ್ ನಿಫ್ಟಿಯಲ್ಲಿ ನಿಮ್ಗೆ ಏನಾದರೂ ಗ್ಯಾಪ್ ಡೌನ್ ನೋಡೋಕೆ ಸಿಕ್ಕಿ ಒಂದು ಒಳ್ಳೆ ನೆಗೆಟಿವ್ ರ್ಯಾಲಿ ನೋಡೋಕೆ ಸಿಕ್ಕಿದ್ರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 47,500 ಅಥವಾ 47,593 ಸಹ ಒಂದು ಸಪೋರ್ಟ್ ತೊಗೊಳ್ಳೋದು ನೋಡ್ಬೋದು. ಸೊ ಇದು ನಿಮ್ಮ ಬ್ಯಾಂಕ್ ನಿಫ್ಟಿಯ ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ಗಳಾಗಿರುತ್ತೆ. ಅದೇ ರೆಸಿಸ್ಟೆನ್ಸ್ ಲೆವೆಲ್ ಬಗ್ಗೆ ಮಾತಾಡೋದಾದ್ರೆ ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೀವು ಎಲ್ಲಿ ನೋಡ್ತೀರಾ ಅಂದರೆ 48,343 ಬ್ಯಾಂಕ್ ನಿಫ್ಟಿಯ ಮೊದಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ತೀರಾ. ಸೊ ಅದು ಸಹ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 48,500 ಏನಿದೆ ಒಂದು ರಿಜೆಕ್ಷನ್ ತೊಗೊಳ್ಳೋದು ಸಹ ನೋಡ್ಬೋದು. ಯಾಕಂದರೆ 48,500 ಏನಿದೆ ಅದು ಸಹ ಒಂದು ಸೈಕಾಲಜಿಕಲ್ ನಂಬರ್. ಸೊ ಪ್ರೈಸ್ ಏನಾದರೂ ಈ ಲೆವೆಲ್ ಬ್ರೇಕ್ ಮಾಡಿ ಮೇಲೆ ಹೋಗ್ತಿದ್ರೆ ಇಲ್ಲೂ ಸಹ ಒಂದು ಸ್ಲೈಟ್ ರಿಜೆಕ್ಷನ್ ನೋಡೋ ಸಾಧ್ಯತೆ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಆ ಲೆವೆಲ್ ಎಲ್ಲ ಬ್ರೇಕ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 48,615 ಏನಿದೆ ಬ್ಯಾಂಕ್ ನಿಫ್ಟಿಯ ಒಂದು ಎರಡನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಇರುತ್ತೆ. ಸೊ ಅಲ್ಲೂ ಸಹ ನಿಮಗೆ ಒಂದು ಒಳ್ಳೆ ರಿಜೆಕ್ಷನ್ ನೋಡೋಕೆ ಸಿಗ್ಬೋದು. ಸೊ ಮಂಡೇ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಈ ಲೆವೆಲ್ನೆಲ್ಲ ಬ್ರೇಕ್ ಮಾಡಿ ಓಪನ್ ಆದರೆ ನೀವು ಬ್ಯಾಂಕ್ ನಿಫ್ಟಿನ ಅರೌಂಡ್ 48,800 ಏನಿದೆ ಒಂದು ರಿಜೆಕ್ಷನ್ ಸಹ ಅಲ್ಲಿಂದ ನೀವು ನೋಡ್ಬೋದು. ಸೊ ಇದು ನಿಮ್ಮ ಬ್ಯಾಂಕ್ ನಿಫ್ಟಿಯ ಮೂರು ಇಂಪಾರ್ಟೆಂಟ್ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಏನಾದರೂ ಈ ಲೆವೆಲ್ಸ್ ಹತ್ರ ಬಂದರೆ ನೀವು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ತೊಗೊಳ್ಳೋದು ಸಹ ನೋಡ್ಬೋದು. ಸೊ ಈ ವಿಡಿಯೋ ಏನಿದೆ ಪೂರ್ತಿ ಎಜುಕೇಶನ್ ಪರ್ಪಸ್ ಆಗಿ ಮಾಡಿರೋದು. ನೀವು ಏನಾದರೂ ಟ್ರೇಡ್ ಇನಿಷಿಯೇಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಓನ್ ಅನಾಲಿಸಿಸ್ ಏನಿದೆ ನೀವು ಮಾಡಲೇಬೇಕು.